ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಸಿಂಪಲ್ಲಾಗಿ ದಾಲ್ ಮಾಡೋದನ್ನು ತೋರಿಸ್ತೀನಿ. ನೋಡಿ, ಮೊದಲಿಗೆ ಕುಕ್ಕರಲ್ಲಿ 3 ವಿಸಿಲ್ ಕುದಿಸಿರಬೇಕು. ಟೊಮಾಟೊ ಮತ್ತು 1 ಕಪ್, ಚಿಕ್ಕ ಕಪ್ಪಿಂದ 1 ಕಪ್ಪು ತೊಗರಿಬೇಳೆ ಹಾಕಿದ್ದೀನಿ. ಚೆನ್ನಾಗಿ ಕುದಿಸಿದ ಮೇಲೆ ಸಣ್ಣಗೆ ಸ್ಮ್ಯಾಶ್ ಮಾಡಬೇಕು. ಆಮೇಲೆ ನಂತರ ಬಾಣಲೆ ಇಟ್ಕೋಬೇಕು. ಬಾಣಲೆ ಇಟ್ಕೊಂಡು ಜೀರಿಗೆ ಸಾಸಿವೆ ಹಾಕಿದ್ದೀನಿ ನೋಡಿ. ನಂತರ ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀವಿ, ಕರಿಬೇವು ಹಾಕಬೇಕು. ಆಮೇಲೆ ಹೆಚ್ಚಿಟ್ಕೊಂಡಿರೋಂಥ 1 ಈರುಳ್ಳಿ, 2 ಕ್ಯಾರೆಟು, 2-3 ಬೀನ್ಸು, 1 ಕ್ಯಾರೆಟ್, 2-3 ಕ್ಯಾರೆಟ್, ಜಾಸ್ತಿ ಏನು ಬೇಡ, 1 ಸಾಕು. ಇದು ಕ್ವಾಂಟಿಟಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ 1 ಕ್ಯಾರೆಟ್ ಸಾಕು. ಹಾಕಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀವಿ. ಈಗ ನೋಡಿ, ಇದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಫ್ರೈ ಮಾಡಬೇಕು. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಹೆಚ್ಚಿಟ್ಕೊಂಡಿರೋಂಥ 1 ಕ್ಯಾರೆಟು ಮತ್ತು 3-4 ಬೀನ್ಸು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಬಿಡಬೇಕು. ಹಾಗೆ ಸ್ವಲ್ಪ ಜೀರಿಗೆ ಪುಡಿ, ಮೆಣಸು ಪುಡಿ 2 ಮಿಕ್ಸ್ ಮಾಡಿಟ್ಟಿರ್ತೀವಲ್ಲ, ಅದು ಹಾಕಬೇಕು. ಸ್ವಲ್ಪ ಒಂದು ಅರ್ಧ ಸ್ಪೂನ್ ಹಾಕಿದ್ದೀವಿ. ನೋಡಿ, ಹಾಗೆ ಮಿಕ್ಸ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು. ಒಂದು 5 ನಿಮಿಷ ಬಿಡಬೇಕು, 1-2-3 ನಿಮಿಷ ಬಿಡಬೇಕು. ಹಾಗೆ ನೋಡಿ, ಇದಕ್ಕೆ ಸ್ವಲ್ಪ ಹಿಂಗೆ ಹಾಕಿದ್ದಾಳೆ, ಸ್ವಲ್ಪ ಹಿಂಗೆ ಹಾಕಿದ್ದೀವಿ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀವಿ. ಸ್ವಲ್ಪ ಧನಿಯಾ ಪೌಡ್ರು ಸ್ವಲ್ಪ ಹಾಕಬೇಕು. ಧನಿಯಾ ಪೌಡ್ರ್ ಹಾಕಿದೆ ಆಗಲೇ. ನೋಡಿ, ಈಗ ಸ್ವಲ್ಪ ಹುಣಸೆಹಣ್ಣು ನೆನೆ ಇಟ್ಕೊಂಡಿದ್ದೀವಿ, ಅದನ್ನು ಇದಕ್ಕೆ ಈ ಒಗ್ಗರಣೆ ಹಾಕಬೇಕು. ಈಗ ನೋಡಿ, ಚಿಲ್ಲಿ ಪೌಡರ್ ಹಾಕಿದ್ದೀವಿ. ಸ್ವಲ್ಪ ಒಂದು ಅರ್ಧ ಸ್ಪೂನು ಸಾಕು, ಜಾಸ್ತಿ ಖಾರ ಆಗುತ್ತೆ ಅಂತ ಒಂದು ಅರ್ಧ ಸ್ಪೂನ್ ಮಾತ್ರ ಹಾಕಿರೋದು. ಈಗ ನೋಡಿ, ಇದು ಹುಣಸೆಹಣ್ಣು ನೆನೀತಾ ಇದೆ. ಈಗ ಸ್ವಲ್ಪ ನೀರು ಹಾಕ್ತಾಯಿದ್ದೀವಿ. 1 ಗ್ಲಾಸು, ಚಿಕ್ಕ ಗ್ಲಾಸಿಂದ 1 ಗ್ಲಾಸ್ ನೀರಲ್ಲಿ ಒಂದು 5 ನಿಮಿಷ ಕುದಿಬೇಕು. ಈಗ ಹುಣಸೆಹಣ್ಣು ನೆನೆ ಇಟ್ಕೊಂಡಿರ್ತೀವಲ್ಲ, ಅದನ್ನು ಕೂಡ ಹಾಕಬೇಕು. ನೋಡಿ, ಇದು ಸಿಂಪಲ್ಲಾಗಿ ಮಾಡ್ಬೋದು. ಈ ದಾಲು ಬೇಗನೂ ಆಗುತ್ತೆ. ನೋಡಿ, ಈಗ ಹುಣಸೆಹಣ್ಣು ನೆನೆಸಿಟ್ಟಿದ್ವಲ್ಲ, ಅದು ಕೂಡ ಇದರಲ್ಲಿ ನೀರು ಹಾಕಿದ್ದೀವಿ. ಅದು ಹುಣಸೆಹಣ್ಣು ಮಾತ್ರ ತೆಗೆದು ನೀರು ಮಾತ್ರ ಹಾಕಬೇಕು. ಈಗ ಸಣ್ಣಗೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಬೇಳೆ ಮತ್ತು ಟೊಮಾಟೊ ಕುದಿಸಿದ್ದು, ಅದನ್ನು ಇದಕ್ಕೆ ಹಾಕಬೇಕು. ಕುದ್ಮೇಲೆ ಈ ಕುದಿಯೋಕ್ಕೆ ಸ್ವಲ್ಪ ಮುಚ್ಚಿಟ್ಟಿರಬೇಕು. ಒಂದು 5 ನಿಮಿಷ ಅಥವಾ 7 ನಿಮಿಷ ಕುದಿಬೇಕು ಚೆನ್ನಾಗಿ. ಬೀನ್ಸ್ ಕ್ಯಾರೆಟು ಕುದ್ದಿರುತ್ತೆ. ನೋಡಿ, ಈಗ ಕುದೀತಾ ಇದೆ. ನೋಡಿ, ಇನ್ನೂ ಒಂದು ಸ್ವಲ್ಪ ಕುದಿಬೇಕನ್ಸುತ್ತೆ. ಒಂದು ಸ್ವಲ್ಪ ಗಟ್ಟಿ ಇರೋದ್ರಿಂದ ಇನ್ನೂ ಒಂದು ಸ್ವಲ್ಪ ಮುಚ್ಚಿ ಇಡಬೇಕು. ಇದು ನೋಡಿ, ಬೇಳೆ ಎಲ್ಲ ರೆಡಿಯಾಗಿದೆ. ಬೇಳೆ ಟೊಮಾಟೊ ಕುದಿಸಿದ್ದು, 1 ಗ್ಲಾಸ್ ಬೇಳೆ, 1 ಟೊಮಾಟೊ ಹಾಕಿದ್ದೀವಿ. ಅದನ್ನೆಲ್ಲ ಸ್ಮ್ಯಾಶ್ ಮಾಡಿದ್ದು ಇದಕ್ಕೆ ಹಾಕ್ತೀವಿ. ಈ ಒಗ್ಗರಣೆ ಕುದ್ದಿರುತ್ತಲ್ಲ, ಬೀನ್ಸು ಕ್ಯಾರೆಟ್ ಎಲ್ಲ ಚೆನ್ನಾಗಿ ಕುದ್ದಿದೆ, ಇದಕ್ಕೆ ಹಾಕ್ತೀವಿ. ಈಗ ನೋಡಿ, ಈಗ ಮಿಕ್ಸ್ ಮಾಡಿದ್ರೆ ದಾಲ್ ರೆಡಿಯಾಗಿದೆ. ಈಗ ತುಂಬ ಈಸಿ ಇದು ಮಾಡೋದು. ಏನಿಲ್ಲ, ಬೇಳೆ ಟೊಮಾಟೊ ಹಣ್ಣು ಕುದಿಸಿಟ್ಕೊಂಡಿರಬೇಕು. ಎಲ್ಲ ಒಗ್ಗರಣೆ ಹಾಕಿ, ತರಕಾರಿ ಹಾಕಿ, ಸ್ವಲ್ಪ ನೀರು ಹಾಕಿ, ಹುಣಸೆಹಣ್ಣು ಹುಳಿ ಹಿಂಡಿ ಕುದಿಸ್ಬೇಕು. ನಂತರ
ಬೇಳೆ ಕುದಿಸಿಟ್ಕೊಂಡಿರ್ತೀವಲ್ಲ ಟೊಮಾಟೊ ಬೇಳೆ ಅದನ್ನು ಹಾಕಬೇಕು. ಹಾಕಿ ಮಿಕ್ಸ್ ಮಾಡಬೇಕು. ನೋಡಿ ಸಿಂಪಲ್ ದಾಲ್ ರೆಡಿಯಾಗಿದೆ. ಹೀಗೆ ನೀವು ಮಾಡಿ ನೋಡಿ, ಈಸಿ ರೆಸಿಪಿ. ಡೈಲಿ ಸೊಪ್ಪು ಸಾರು ಮಾಡೋಕ್ಕಿಂತ ಒಂದೊಂದು ಸಲ ತರಕಾರಿ ಹಾಕಿ ಹೀಗೆ ದಾಲ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹೀಗೆ ನನ್ನ ಚಾನಲ್ನ ನೋಡ್ತಾಯಿರಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.